ಬಿಜೆಪಿಯ ಕಾರ್ಯಕರ್ತರ ಮೇಲೆ ಪೊಲೀಸರು ಸುಳ್ಳು ಪ್ರಕರಣ ದಾಖಲಿಸಿರುವ ಮೂಲಕ ಬಿಜೆಪಿಯನ್ನು ಹತ್ತಿಕ್ಕುವ ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿ ತಾಲೂಕು ಅಧ್ಯಕ್ಷ ನೀಲಕಂಠ ಪಾಟೀಲ್ ಅವರು ಹೇಳಿದರು. ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ನಲ್ಲಿ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಚೌಹಾಣ್ ನಿಧನ ನಿಮಿತ್ತ ಜರುಗಿದಂತ ನುಡಿ ನಮನದಲ್ಲಿ ಬಿಜೆಪಿ ಹಿರಿಯ ಮುಖಂಡ ರಾಜು ಮುಖಂಡ ಕುಸಿದು ಬಿದ್ರು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಸಮರ್ಪಕ ಚಿಕಿತ್ಸೆ ಸಿಗಲಿಲ್ಲ. ಈ ಸಮಯದಲ್ಲಿ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಆಸ್ಪತ್ರೆಗೆ ತೆರಳಿದ್ರು. ಆಸ್ಪತ್ರೆಯಲ್ಲಿ ಯಾವ ವೈದ್ಯರು ಇರಲಿಲ್ಲ. ನಂತರ ಬಂದ ವೈದ್ಯರೊಂದಿಗೆ ಸಮರ್ಪಕ ಚಿಕಿತ್ಸೆ ನೀಡುವಂತೆ ಮನವಿಯನ್ನ ಮಾಡಿದ್ರು. ಆದ್ರೆ ಆಸ್ಪತ್ರೆಯಲ್ಲಿ ಇರಲಿಲ್ಲ, ಆರಂಭಿಸುವಂತೆ ಮನವಿ ಮಾಡಿದ್ದಾರೆ. ಡೀಸೆಲ್ ಇರಲಿಲ್ಲ, ಮಣಿಕಂಠ ಡೀಸೆಲ್ ತರಿಸಿದ್ದಾರೆ. ಇದನ್ನೇ ಮಣಿಕಂಠ ರಾಠೋಡ್ ಪ್ರಶ್ನಿಸುವುದಕ್ಕೆ ಕೆಲಸದಲ್ಲಿ ಅಡ್ಡಿಪಡಿಸಲಾಗಿದೆ ಅಂತ ಸುಳ್ಳು ದಾಖಲಿಸಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ರು. ವಾಡಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ವೀರಣ್ಣ ಯಾರಿ ಮಾತನಾಡಿ, ಮಣಿಕಂಠ್ ಸೇರಿ 9 ಬಿಜೆಪಿ ಕಾರ್ಯಕರ್ತರ ಮೇಲೆ ವೈದ್ಯರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಮಣಿಕಂಠ ರಾಠೋಡ್, ನೀಲಕಂಠ ಪಾಟೀಲ್, ವೀರಣ್ಣ ಯಾರಿ, ಶಂಭು ಬಂಗಿ, ಶ್ರೀಕಾಂತ ಸುಲೇಗಾಂವ್, ಸಿದ್ದು ಪಾಟೀಲ್, ಶಿವ ಮತ್ತು ದೇವಾನಂದ್ ತಳವಾರ್, ಸತೀಶ್ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇದರಲ್ಲಿ ಕೆಲ ಬಿಜೆಪಿ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆಗೆ ಹೋದವರೇ ಅಲ್ಲ. ಕಾನೂನು ಮತ್ತು ಸಂವಿಧಾನದ ಬಗ್ಗೆ ಬಿಜೆಪಿಯವರಿಗೆ ಗೌರವವಿದೆ. ಪೊಲೀಸರು ಬಿಜೆಪಿ ಕಾರ್ಯಕರ್ತರಿಗೆ ಕಿರುಕುಳ, ಮಾನಸಿಕ ಹಿಂಸೆಯನ್ನ ನೀಡುತ್ತಿದ್ದಾರೆ. ಅಧಿಕಾರಿಗಳು ಕಾನೂನು ದುರುಪಯೋಗ ಮಾಡಿಕೊಳ್ತಿದ್ದಾರೆ. ನಿರ್ಭೀತಿಯಿಂದ ಜನರು ಇರುವಂತಹ ವಾತಾವರಣ ನಿರ್ಮಾಣವಾಗಬೇಕೆಂದು ಮತ್ತು ವಾಡಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ವೀರಣ್ಣ ಯಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್. ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್, ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದಿಟ್ಟವಾಗಿ ಹೋರಾಟ ಮಾಡುತ್ತಿರುವಂತರು ಎಲ್ಲಾರ ಇದ್ರು ಇಡೀ ಕರ್ನಾಟಕ ರಾಜ್ಯದಾಗೆ ಚಿತ್ತಾಪುರ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು. ಅಂತ ಒಂದು ಕಾರ್ಯಕರ್ತರ ಮಾನಸಿಕವಾಗಿ ಅವ್ರಿಗೆ ಕುಗ್ಗಿಸ್ಬೇಕಂತ ಕೆಲಸ ನಿರಂತರವಾಗಿ ಕಾಂಗ್ರೆಸ್ನವ್ರು ಮಾಡ್ತಾನೆ ಬಂದಿದ್ದಾರೆ. ಮೊದಲು ನಡೆದು ಮಾಡ್ಕೊತ ಬಂದಿದ್ದಾರೆ, ಈಗ ಭೀ ಮಾಡ್ಲಿಕ್ಕೆ ಅಂತಾರೆ. ಇದ್ರಾಗೇನು ಹೊಸದಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತ ಪ್ರಧಾನ ಕಾರ್ಯದರ್ಶಿ ಮಂಡಲ ತೀರ್ಕೊಂಡಿದ್ರು. ಆ ಒಂದು ಸಮಯದಾಗ ನಾವೇನು ಮಾಡಿದೆವು, ಎಲ್ಲರೂ ಬಂದಿದ್ದೆವು, ಭಾಗಿಯಾಗಿದ್ದೆವು ಅಂತ್ಯ ಸಂಸ್ಕಾರದಲ್ಲಿ. ನಮ್ಮ ತಾಲೂಕು ಅಧ್ಯಕ್ಷರಿದ್ದರು. ಅವಾಗ ನಮಗೆ ತಾಲೂಕು ಮಂಡಲದ ಉಪಾಧ್ಯಕ್ಷರಂತ ಪೋಸ್ಟ್ ಕೊಟ್ಟಿದ್ರು. ಪ್ರಧಾನ ಕಾರ್ಯದರ್ಶಿಯಾಗಿ ರಾಮದಾಸ್ ಚೌಹಾಣ್ ಅವರು ಇದ್ರು. ಆ ಟೈಮ್ನಾಗ ರಾಮದಾಸ್ ಅವ್ರ ನುಡಿ ನಮನ ಕಾರ್ಯಕ್ರಮ ನಡೆದಿತ್ತು. ರೋಗಿಗಳಿಗೆ ಭೇಟಿ ಆಗಕ್ಕೆ ಹೋಗ್ತೀವಿ, ಅಲ್ಲಿ ಯಾರು ಬೈದಿಲ್ಲ. ನೀವು ಬಡಿಗೆ ತಗೊಂಡೋಗಿರಿ, ಡಾಕ್ಟರ್ ಮೇಲೆ ಅಲ್ಲೇ ಮಾಡಿರಿ, ಸುಮ್ಮನೆ ಆರೋಪ ಮಾಡ್ಯಾರ. ಆಲ್ರೆಡಿ CCTV ಫುಟೇಜ್ ಇರ್ತದ. CCTV ದೃಶ್ಯಾವಳಿ ನೋಡಿ ಕೇಸಿಂದ ಮಾಡ್ರಿ. ಸುಮ್ಮನೆ ಓಸು ಮಂದಿ ಬಿಜೆಪಿದವ್ರಿಗೆ ಯಾರು ಆಕ್ಟಿವ್ ಕಾರ್ಯಕರ್ತರ ಅವ್ರ ಮೇಲೆ ಕೇಸ್ ಹಾಕೋತ ಹೋದ್ರ ನೀವು ಅವ್ರು ತಿಳಿದಿರ್ಬೋದು. ಹಿಂಗೆಲ್ಲ ಮಾಡ್ಕೋತ ಹೋದ್ರ ಪಾರ್ಟಿ ಸಂಘಟನೆ ವೀಕ್ ಆಗ್ತದ. ಇವ್ರಿಗೆ ಅನ್ಕರ್ ಈ ರೀತಿ ನಿಂದ ಮೆತ್ತಗೆ ಮಾಡಮಂತ ತಿಳಿದಿರ್ಬೇಕು. ಈ ರೀತಿ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿಗೆ ಕಾರ್ಯಕರ್ತರ ಜೋಶ್ ನಿಂದ ಕೆಲಸ ಮಾಡ್ತಾರ. ಅದೇ ಗೊತ್ತಾಗಲ್ಲಾಗ್ಯದ್ರಿ ಸರ್. ಆಕ್ಚುಲಿ ಇವರು ಮುಬಾಸಿರನವರು ಆಕ್ಚುಲಿ DH ಅವ್ರಿಗೆ ಮಾತಾಡೋರು. ಇಡೀ ಚಿತ್ತಾಪುರ ಅಲ್ಲ, ಜಿಲ್ಲೆ ಅಲ್ಲ, ರಾಜ್ಯಾದ್ಯಂತ ಇದ್ರ ವಿರುದ್ಧ ಪ್ರತಿಭಟನೆ ಹಮ್ಮಿಕೋತೀವಿ ನಾವು. ರಾಜ್ಯಾಧ್ಯಕ್ಷರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡಿವಿ ಆಲ್ರೆಡಿ. ಇನ್ನೊಂದ್ಸಲ ಹೇಳಿ, ಚಿತ್ತಾಪುರದಾಗ ಏನು ಕಾರ್ಯಕರ್ತರಿಗೆ ಅನ್ಯಾಯ ಆಗ್ಲಿಕ್ಕೆ ಕುಂತದ, ಇದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಹೋರಾಟ ಹಾಕೋಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಜಿಲ್ಲಾ ತಾಲೂಕು ಅಧ್ಯಕ್ಷರ ಮುಖಾಂತರ ಮನವಿ ಮಾಡ್ತೀವಿ. ಮಾಡಿಸ್ಲಕ್ಕಲ್ಲ, ಇದೇನಾಗ್ಯದ, ಇನ್ನು ಮುಂದೆ ಯಾವುದೂ ಈ ರೀತಿ ಮಾಡ್ಲಕ್ಕೆ ಹೋಗ್ಬಾರ್ದು. ಕಾನೂನು ಎಲ್ಲರೂ ಗೌರವ ಕೊಡ್ಬೇಕಂತೇಳಿ ನಮಗೆ ಭೀ ಹೇಳಿದರು. ಅವ್ರ ಅಂಕ ಡಾಕ್ಟರ್ಗೆ ಭೀ ನಾವು ಇದ್ರ ಬಗ್ಗೆ ಹೇಳ್ತೀವಿ ಅಂತೇಳಿ SP ಮೇಡಮ್ ಅವ್ರು ಹೇಳಿದರು. ಚೆನ್ನಾಗಿ ಹಂಗೆ ಏನಾರು ಕೇಸ್ ಆದ್ರೆ ಭೀ ಮಣಿಕಂಠವ್ರು ಒಬ್ಬರ ಮೇಲೆ ಹಾಕ್ತೀವಿ ಅಂತಂದರು. ಅಂದಮೇಲೆ ಈಗೇನು ಮಾಡ್ಯಾರ್ರಿ, ಯಾರು ಆ್ಯಕ್ಟಿವ್ ಕಾರ್ಯಕರ್ತರು ಇರ್ತಾರೆ, ಯಾರು ಸಕ್ರಿಯ ಕಾರ್ಯಕರ್ತರು ಇರ್ತಾರೆ, ನಾವು ಮಣಿಕಂಠನ ಹೆಸರು ಹಾಕಿವಿ. ಆ ವಿಡಿಯೋದಾಗ ನಾವು ಯಾರೂ ಇಲ್ಲ. ಮಣಿಕಂಠವ್ರು ಬೈದಾರ, ಡಾಕ್ಟ್ರಿಗೆ ಬೈದಾರ ಅಂತಂದ್ರೆ ಕಾನೂನಿಗೆ ಗೌರವ ಕೊಡೋರು ನಾವು. ಅವರು ತಮ್ಮ ಕರ್ತವ್ಯ ಕರೆಕ್ಟಾಗಿ ನಿಭಾಯಿಸಲಾಗ್ಯಾರ. ಇಲ್ಲಿದು ಡಿಪಾರ್ಟ್ಮೆಂಟ್ದವ್ರು ಯಾರ್ದ ಕೈಗೊಂಬೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಅವರು ನೀವು ಕೇಸ್ ಮಾಡೋದೇ ಇತ್ತು, ಕಾನೂನು ಪ್ರಕಾರ ನೀವು ಕೇಸ್ ಮಾಡ್ರಿ. ಅಲ್ಲಿ ವಿಡಿಯೋ ನೋಡ್ರಿ, ಯಾರು ಡಾಕ್ಟರ್ಗೆ ಬೈದಾರ, ಯಾರು ಅವ್ರ ಕರ್ತವ್ಯ ಅಡ್ಡಿಪಡಿಸ್ಯಾರ, ಅವ್ರ ಮೇಲೆ ಕೇಸ್ ಹಾಕೋದು ಬಿಟ್ಟು ಯಾರ್ಯಾರು ಆಕ್ಟಿವ್ ಕಾರ್ಯಕರ್ತರ BJPದವ್ರು ಅವ್ರಿಗೆ ಹುಡುಕಿ ಕೇಸ್ ಹಾಕ್ಲಿಕ್ಕಂತಾರೆ. ಈ ರೀತಿ ನಿರಂತರವಾಗಿ ಮಾಡ್ಕೋತಾ ಬಂದಾರ ಸರ್. ಇದ್ರ ಬಗ್ಗೆ
ನಾವು ಅನ್ಕರ ಇದ್ರ ಮಾನಸಿಕವಾಗಿ ಯಾರು ಕಾರ್ಯಕರ್ತರು ಈ ಲೋಕಸಭೆ ಚುನಾವಣೆಯಲ್ಲಿ ಹೊರಗೆ ಬರಬಾರ್ದು ಅಂತೇಳಿ ಇಲ್ಲಿ ಅಲ್ಲೇ ಅಲ್ಲ, ಇಲ್ಲಿ ಒಂದೇ ತಾಲೆ ಅಲ್ಲ, ಚಿತ್ತಾಪುರ ಒಂದೇ ತಾಲೆ ಅಲ್ಲ, ವಾಡಿ ಆಯ್ತು, ಚಿತ್ತಾಪುರ ಮತಕ್ಷೇತ್ರದಾಗೆ ಕಾರ್ಯಕರ್ತರಿಗನ್ಕರ ಹಿಂಸೆ ಕೊಡ್ಲಿಕ್ಕೆ ಕುಂತಾರ, ಈ ರೀತಿ ಸುಳ್ಳು ಕೇಸ್ ದಾಖಲೆ ಮಾಡ್ಲಿಕ್ಕೆ ಕುಂತಾರ ಅವರು. ಅದಕ್ಕಾಗಿ ಇದ್ರ ಬಗ್ಗೆ ನಮ್ಮ ರಾಜ್ಯ ನಾಯಕರಿಗೆ ಬಿ ಇದ್ರ ಬಗ್ಗೆ ನಾವು ಹೇಳಿವಿ. ಈ ರೀತಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಅಧಿಕಾರಿಗಳು ತಮ್ಮ ಅಧಿಕಾರ ದುರುಪಯೋಗ ಪಡಿಸಲು ಕುಂತಾರ, ಮತ್ತು ಅನ್ಕರ್ ತಮ್ಮ ಕರ್ತವ್ಯ ನಿಷ್ಠೆ ಮರೆಯಲಾಗ್ಯಾರ. ಅವ್ರಿಗೆ ಅನ್ಕರ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಧಿಕಾರಿಗಳಿಗನ್ಕರ ದೂರು ನೀಡ್ಲಕ್ಕೆ ರೆಡಿಯಾಗಿವಿ. ಕಾನೂನು ಬಗ್ಗೆ, ಸಂವಿಧಾನದ ಬಗ್ಗೆ ನಮಗೆ ಗೌರವ ಅದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ನಮ್ಗೆ ಗೌರವ ಅದ. ಯಾರು ಕಾನೂನಿಗೆ ಗೌರವಿಸ್ತಾರ, ಕಾನೂನು ಅವ್ರಿಗನ್ಕರ ರಚಿಸ್ತಾರೆ. ನಾವು ಕಾನೂನಿಗೆ ದುರುಪಯೋಗ ಪಡಿಸುವಂಥ ಕೆಲಸ ನಾವು ಮಾಡಿಲ್ಲ, ಕಾನೂನು ಕೈಗೆತ್ತುವಂಥ ಕೆಲಸ ನಾವು ಎಂದೂ ಮಾಡಿಲ್ಲ. ನಾವು ಭಾರತೀಯ ಜನತಾ ಪಕ್ಷದವರು, ಶಿಸ್ತಿನ ಪಕ್ಷದವರು, ನಾವು ಸದಾ ಕಾನೂನಿಗೆ ಗೌರವಿಸುವಂಥವ್ರು. ದೇಶದ ಅಭಿವೃದ್ಧಿಗಾಗಿ ಸಮಾಜದಲ್ಲಿ ಯಾವುದೇ ಅಶಾಂತಿ ಆಗಬಾರ್ದು, ಸಮಾಜದ ಕಾಳಜಿ ಹೊಂದಿರುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಈ ರೀತಿ ಅನ್ಯಾಯ ಆಗ್ಲಿಕ್ಕಂತದ. ಅದಕ್ಕಾಗಿ ನಿಮ್ಮ ಮುಖಾಂತರ ನಾವು ಅನ್ಕರ ನಮಗೆ ನ್ಯಾಯ ಸಿಗುವಂಥ ಕೆಲಸ ಮಾಡಲಿ. ಮುಂಬರುವಂಥ ಚುನಾವಣೆಯಲ್ಲಿ ನಾವು ಕಾರ್ಯಕರ್ತರು ನಿರ್ಭೀತವಾಗಿ ಕೆಲಸ ಮಾಡುವಂಥ ವಾತಾವರಣ ಸೃಷ್ಟಿ ಆಗ್ಬೇಕಂತೇಳಿ ಇಲ್ಲಿಗೆ ಸಂಬಂಧಪಟ್ಟವರಿಗೆ ನಾವು ಕೇಳ್ಕೊಳ್ತೀವಿ ನಿಮ್ಮ ಮುಖಾಂತರ. ಮಾತಾಡಿದ ಮೇಲೆ ಚಕ್ರ ಬಂದು ಬಿದ್ದಿದ ಮೇಲೆ ಮಣಿಕಂಠವ್ರು ಇದ್ರು, ವಿಠಲ್ ನಾಯಕರು ಇದ್ರು, ಎಲ್ಲರೂ ಇದ್ರು, ಅಧ್ಯಕ್ಷರಿದ್ರು. ಅವ್ರಿಗೆ ಏನು ಮಾಡಿದೆವು, ಕಾರ್ನಾಗ ತೊಗೊಂಡು ಬಂದು ಹಾಸ್ಪಿಟಲ್ದಾಗ, ಗೌರ್ಮೆಂಟ್ ಹಾಸ್ಪಿಟಲ್ದಾಗ ರಾಜು ಮುಕ್ಕಣ್ಣವ್ರಿಗೆ ಅಡ್ಮಿಟ್ ಮಾಡಿದೆವು. ಮಾಡಿದ್ಮೇಲೆ ಇಲ್ಲಿ ಕರೆಂಟ್ ಇಲ್ಲ, ಜನರೇಟರ್ ಚಾಲು ಮಾಡಿಲ್ಲ, ಅದು ಮಾಡಿಲ್ಲ ಅಂತ ಮಣಿಕಂಠವ್ರು ಹೇಳ್ಯಾರಂತ ಗೊತ್ತಿಲ್ಲ. ಅದು ನಮಗೆ ಮಣಿಕಂಠವ್ರು ಒಂದು ಸ್ಲೈಡ್ ಅಂತ ಇಲ್ಲಿ ಬೋರ್ಡ್ದಾಗ ಹೆಸರು ಬರ್ದಿಲ್ಲ, ಇಷ್ಟೇ ಕೇಳ್ಯಾರ ಅವ್ರು. ಮಣಿಕಂಠವ್ರು ಏನು ಕೇಳ್ಯಾರ, ಸಾರ್ವಜನಿಕರು ಇಷ್ಟೆಲ್ಲ ಪ್ರಗತಿ ಅಂತಿರಪ್ಪ, ಎಲ್ಲ ಲೇಬರ್ ಎಲ್ಲ ಹಾಸ್ಪಿಟಲ್ದವರು ಅದು ಇದು ಶೆರ್ಗ್ಲೆ ಪುಟ್ಟ ತೊಗೊಂಡು ಗಾಳಿ ಹಾಕೋಲ್ ಕುಂತಿದ್ರು. ಕರೆಂಟ್ ಇಲ್ಲ ಅಂತ ಕೇಳಿದ್ಮೇಲೆ ಕರೆಂಟ್ ಇಲ್ಲ, ಜನರೇಟರ್ ಇಲ್ಲ ಅಂತಂದ್ಮೇಲೆ ಅವ್ರು ಆ ಕಡೆಗೆ ಹೋಗ್ಯಾರ ಮಣಿಕಂಠ ಅವರು. ನಾವು ರಾಜು ಮುಕ್ಕಣ್ಣಿಗೆ ಟ್ರೀಟ್ಮೆಂಟ್ ಮಾಡಿ ಹೊರಗೆ ಬಂದಿವಿ. ಇಷ್ಟೇ ಬಂದ ಸಲುವಾಗಿ ಏನಾಯ್ತು, ಆ ಟೈಮ್ನಾಗ ಒಬ್ಬ ಅನ್ಕರ ನಮ್ಮ ಕಾರ್ಯಕರ್ತರಿಗೆ ಜಾತಿ ನಿಂದನೆ ಮಾಡಿದರು ಅಲ್ಲಿರುವಂಥ ಡಾಕ್ಟರ್ ಒಬ್ಬರು. ಈಗೇನು ನಮ್ಮ ಕೇಸ್ ಮಾಡ್ಯಾರಲ್ಲ, ಡಾಕ್ಟರ್ ಹೆಸರು ಡಾಕ್ಟರ್ ಮುಬೇಸರನ್ ಅವರು ಜಾತಿ ನಿಂದನೆ ಮಾಡಿದ್ರು. ಅವ್ರಿಗೆ ಜಾತಿ ನಿಂದನೆ ಕೇಸ್ ಮಾಡಲ, ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರ ಮೇಲೆ ಕೇಸ್ ದಾಖಲೆ ಮಾಡ್ಕೋಬೇಕಂತೇಳಿ ರಾತ್ರಿ 2:30-3 ಗಂಟೆ ತನಕ ಚಿತ್ತಾಪುರ ಸ್ಟೇಷನ್ ಎದುರು ನಾವು ಅಂಕರ್ ಪ್ರತಿಭಟನೆ ಮಾಡಿದೆವು. ಚಿತ್ತಾಪುರ ಸ್ಟೇಷನ್ ಎದುರು ಪ್ರತಿಭಟನೆ ಮಾಡಿದಾಗ ನಮ್ಮ ಕೇಸ್ ತಗೊಳ್ಳಾರ್ದಾಗ ಅನ್ಕರ SP ಅವ್ರು ಏನಂದಿದ್ರು, ನಾವು ನಮ್ಮ ಕೇಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಾವು ಇಲ್ಲಿ ದಿನ ರಾತ್ರಿ ಪೂರಾ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ, ಮತ್ತು ಅನ್ಕರ 2ನೇ ದಿವಸ ಬಿ ಕಂಟಿನ್ಯೂ ಇಲ್ಲೇ ಧರಣಿ ಮಾಡ್ತೀವಿ, ಇಲ್ಲಿ ನಾವು ಎದ್ದು ಹೋಗಲ್ಲ ಅಂತ ಅಂದಮೇಲೆ ನಮ್ಮ ಜಿಲ್ಲಾ ನಾಯಕರು ಶಿವರಾಜ್ ಪಾಟೀಲ್ ರದ್ದೇವಡಿಗೆ ಅವರು, ಉಮೇಶ್ ಜಾಧವ್ ಸರ್ ಏನಂದ್ರು, ಈ ರೀತಿ ನೀವು ಅಲ್ಲಿ ಕೂಡಬೇಡ್ರಿ, ನಾಳೆ ಬೆಳಗ್ಗೆ ಅನ್ಕರ SP ಆಫೀಸ್ಗೆ ಬರ್ರಿ, SP ಅವರು ಎದುರು ಕುಂತು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ್ಮೇಲೆ ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಉಮೇಶ್ ಜಾಧವ್ ಸರ್ ಅವರೆಲ್ಲರೂ ಹೋಗಿ SP ಅವ್ರ ಬಳಿ ಹೋದ್ಮೇಲೆ ಅವ್ರು ಏನಂದ್ರು, ಡಾಕ್ಟರ್ಗಳು ಇರಲಿಲ್ಲ, ಇಷ್ಟು ಕೇಳಿರ್ತಾರೆ. ಅವರು ಇಲ್ಲಿ ಸಲದೆಲ್ಲ ಆರೋಪ ಮಾಡಿ ಅವ್ರು 8-9 ಮಂದಿ ಮೇಲೆ ಕೇಸ್ ಮಾಡ್ಯಾರ. ಇವತ್ತು ನೋಡ್ರಿ, ಇವತ್ತು 2 ಸತಿ ನೋಟಿಸ್ ಕಳ್ಸ್ಯಾರ ಪೊಲೀಸರು, ಮನೆಗೆ ಕಳ್ಸ್ಯಾರ, ಸ್ಟೇಷನ್ ಬಂದು ಭೇಟಿಯಾರ. ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡವ್ರಿ. ಈಗ ರೆಗ್ಯುಲರ್ ಬೇಲ್ಸಲ್ಲಿ ಇಲ್ಲಿ ತಿರುಗಾಡತ್ತೀವಿ, ಇಲ್ಲಿ ಚಿತ್ತಾಪುರ ಇವಾಗ ಪೊಲೀಸರು ಈಗ ಯಾರು ಇರಲಿಲ್ಲ, ಇವರಂತೂ ಇದ್ರೊಳಗೆ ಇರಲಿಲ್ಲ, ಇವರ ಸುಮ್ಮನೆ ಆಗ್ಬಿಟ್ರೆ ಇವರು ಬೈದಾರ ಅಂತ ಆಯ್ತಾರೆ. ಇವ್ರಿಗೂ ನೋಟಿಸ್ ಕಳ್ಸ್ಯಾರ, ಹಿರಣ್ಣಯ್ಯಲ್ಲಿ ಇವರು ಗಾಡಿ ಮಾಡಿಸ್ಬಿಟ್ಟಿದ್ದಂದ್ರೆ ಅಭ್ಯಾಸ. ಇನ್ನೊಂದು 2-3 ಮಂದಿ ಅವರು ಅಲ್ಲಿ ಜಾಗದಾಗೆ ಇಲ್ಲಿ ಅವ್ರ ಹೆಸರು ಹಾಕ್ಯಾರ. ಈಗೇನಂತಾರೆ, ಇನ್ನೊಂದು 7-8 ಮಂದಿ ಹೆಸರು ಕೊಡುವಂತಾರೆ, ಈಗ ಹಾಕಿ ಯಾರ್ದಾರ ಹೆಸರು ಕೊಡುವಂತ ಹೇಳ್ತಾರೆ. ಯಾರು ದಬ್ಬಾಳಿಕೆ ಅದನ್ನು ಯಾರ್ದ್ರ ಮೇಲೆ ಇದು ಇದರಲ್ಲಿಂತ ಇವ್ರು ಮಾಡ್ಲತ್ತಾರ ತಿಳಿಯಾಗೈತಿ. SP ಅವರೇ ಕೂತಂದ್ರು, ಇದ್ರ ಮೇಲೆ ಏನು ಕೇಸ್ ಮಾಡಲ್ಲ, ಏನು ಮಾಡಲ್ಲ, ಅದೇನು ಮಣಿಕಂಠ ಮೇಲೆ ಅದ ಇವನ್ ಅದ, ಅವ್ರ ಮೇಲೆ ಏನು ತೊಗೊಂಡ್ರೆ ಆ್ಯಕ್ಷನ್ ತೊಗೊಂಡಿದ್ರು. ಅವ್ರು ಆಲ್ರೆಡಿ ನಮ್ಗೆ ಯಾರೂ ಗೊತ್ತಿಲ್ಲ, ಆಲ್ರೆಡಿ ನೋಟಿಸ್ ಕಳ್ಸಿದ್ರು. ಮತ್ತು ಅರ್ಧದಲ್ಲಿಂತ ಹೋಗಿ ಆ್ಯಂಟಿಸಿಪೇಟರಿ ಬೇಲ್ ತೊಗೊಂಡು ಈಗ ಅದಾದ್ಮೇಲೆ ರೆಗ್ಯುಲರ್ ಬೇಲ್ ಸಲಕ್ಕೆ ಈಗ ಹೇಳಲ್ಲ. ಕಾರ್ಯಕರ್ತರು ಏನು ತೊಂದರೆ ಕೊಡಲ್ಲ ಅಂತ ಹೇಳಿ ಅದಾದಮೇಲೆ ಗೌರ್ಮೆಂಟ್ ಡ್ಯೂಟಿ ಮೇಲೆ ಡಾಕ್ಟರ್ ಅಂತ ಕೇಸ್ ತೊಗೊಂಡಿದ್ದಾರೆ. ನಾವೇನು ಅದಕ್ಕೇನು ತೊಂದರೆ ಇಲ್ಲ. ಮಣಿಕಂಡ ಮೇಲೆ ಮೇಲದ ಅವ್ರ ಒಬ್ಬರ ಮೇಲೆ ನೋಡೋದು ಆ್ಯಕ್ಷನ್ ತೊಗೊಂಡು ಇಲ್ಲ ಅಂದರೆ ಇಬ್ಬರು ಬಿಡ್ತೀವಿ ಅಂತಂದೇಳಿ
ಏನು ಮಾಡ್ಯಾರಿ ಮಣಿಕಂಠ ಸೇರಿ 9 ಮಂದಿ ಮೇಲೆ ಕೇಸ್ ಮಾಡ್ಯಾರ. ನಾವು ಕೊಟ್ಟಿದ್ದ ಕೇಸ್ ಇಲ್ಲಿವರೆಗೂ ತೊಗೊಂಡಿಲ್ಲ. ಆಯ್ತು, ಎರಡು ಪಾರ್ಟಿಗೆ ಏನಿಲ್ಲ ಕಾಂಪ್ರಮೈಸ್ ಬಿಟ್ಟು ಅಂತಂದ್ರು. ಈಗ ಅಂತಾರೆ ಗೌರ್ಮೆಂಟ್ ಸರ್ವೆಂಟ್ ಅವ್ರ ಡ್ಯೂಟಿ ನೀವು ಇದು ಮಾಡಿದ್ದೀರಿ ಏನು ಬೈದ್ದೀರ ಅಂತಂದಾರ. ಮಣಿಕಂಠ ಅವರು ಏನೋ ಮಾತಾಡಿದ್ರು ಬಿಟ್ಟು ಯಾರೂ ಮಾತಾಡಿಲ್ಲ. ಎಲ್ಲರ ಮೇಲೆ ಮಣಿಕಂಠ ಬಿಟ್ಟು 8 ಜನರ ಮೇಲೆ ಕೇಸ್ ಏನಾದ್ರು ಅಂತಂದ್ರೆ ಅವೇಚ ಶಬ್ದ ಯೂಸ್ ಮಾಡಿದ್ದಾರೆ. ಅಲ್ಲಿ ಅವ್ರು ಕೆಲಸ ಮಾಡೋತ್ತಿಗೆ ಅರ್ಥನೆ ಮಾಡಿಸಿದ್ರಿ. ಯಾವ ಜಾಗಕ್ಕೆ ಹೋಗ್ಬಾರ್ದಾಗಿತ್ತು, ಹಾಸ್ಪಿಟಲ್ದಾಗ ಅಲ್ಲೆಲ್ಲ ಹೋಗಿರ್ತಾವೆ. ಯಾವ ರೆಕಾರ್ಡಿಂಗ್ ಇಲ್ಲ ನಮ್ಮಲ್ಲೇ ಎಷ್ಟು ರೆಕಾರ್ಡಿಂಗ್ ಅವ. ಅವ್ರಿಗೆ ಕೇಳಿದ್ದು ಏನಂತಂದ್ರೆ ಇಲ್ಲಿ ಆ ಬೋರ್ಡ್ ಮೇಲೆ ಯಾವ ಡಾಕ್ಟ್ರ್ ಇರ್ತಾರೋ ಬರೀಬೇಕಾಗಿತ್ತು, ಬರೋದಿಲ್ಲ. ಜನರೇಟರ್ ಚಾಲು ಹಾಕಿ ಅವ್ರು DH ಅಂದರು ಇವ್ರ ಬರೀ ವಿಡಿಯೋ ರೆಕಾರ್ಡಿಂಗ್ ಅದ ರೀ, ಅವ್ರು ಸಿಗ್ನೇಚರ್ ಮಾಡಿದ್ದದ ಬೋರ್ಡ್ ಮೇಲೆ ಹಾಕಿದೆ. ಇದೆಲ್ಲ ಮುಂದೆ ಕೇಸ್ ಆಯ್ತು ನೋಡಿರಿ, ನಿಮ್ಮ ಬಳಿಗೆ ಬಂದು ಕೇಸ್ ಮಾಡೋರ MP ಅವ್ರ ಮೇಲೆ ಇಲ್ಲರಿ ಅವ್ರಿಗೆ ಹೇಳಿ ಮಾಡಿಸಿ ಎಲ್ಲ ಮಾಡಿಸಿ ಕಡೆಗೆ SP ಅವ್ರು ಅಂದರು ಆಯ್ತು ರೀ ಅವ್ರದ್ದು ಫಾಲ್ಟ್ ಅದ, ನಿಮ್ಮದು ಏನು ಕೇಳಿರೋನು ಅಗ್ರೆಸಿವ್ ಕೇಳಿರಂತ ಅವ್ರು ಅಂದರು. ಇಬ್ಬರದ್ದು ಏನು ಇದು ಮಾಡಲ್ಲ, ನಾವು ಒತ್ತಡ ಹೇಳಿ ಇಮಿಡಿಯೇಟ್ ಕೇಸ್ ಮಾಡ್ಯಾರ. ಅಲ್ಲಿ DH ಅವರು ಅಂದರು ನಮ್ಗೆ ಗೊತ್ತಿಲ್ಲಾರ್ದೆ ನಮ್ಗೆ ಇವೆಲ್ಲ ನಮ್ಮ ಆಫೀಸರ್ ನಮ್ಗೆ ಹಿಂಗೆ ಆಗ್ಯ ನೋಡ್ರಿ ನಾವು ಕೊಡ್ಬೇಕೆಲ್ಲ ನಮ್ಗೆ ಕೇಳಿ ಮಾಡೋದಿತ್ತು. ನಮ್ಮ MP ಸಾಹೇಬ್ರು ಫೋನ್ ಮಾಡಿ ಕರೆಸಿ ಕೇಳಿದ್ರು ಏನೋ ಗಡ್ಬಡ್ದಾಗ ಹೇಳ್ರಿ ತಗೊಂಡು ಮಾಡ್ಯಾರ ಅಂತ. ಎದುರು ಸಲಕ್ಕಂತ ಏನೋ ಪ್ರೆಷರ್ ಇತ್ತು, ಇಮಿಡಿಯೇಟ್ ಕಂಪ್ಲೇಂಟ್ ಕೊಟ್ಟರು ಅಂದರು. ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ತೋಲಿಗೆ ಬರಲ್ಲ. ಅದು SP ಅವ್ರು ಅಂದರು ಒಂದು ಕಂಪ್ಲೇಂಟ್ ಕೊಟ್ಟ ಮೇಲೆ ತೋಲಿಗೆ ಬರಲ್ಲ. ಅವ್ರದ್ದು ಅದು ಗೊತ್ತಾಗ್ತದೆ ರೀ ನಿಜಾಂಶ ಏನಿರ್ತಾವೆ ನಾವೆಲ್ಲ CCTV ಇಲ್ಲ ಕ್ಯಾಮ್ರಲ್ಲಿ ನೋಡಿ ಮಾಡ್ತೀವಿ ಅಂತಂದರು. ಅಲ್ಲಿ ನಾವು ರೆಕಾರ್ಡಿಂಗ್ ಮಾಡಿದ್ದು ಒಂದು 20 ಹೆಂಗಸರಿದ್ದರು, ಒಂದು 10-12 ಗಂಡಸರಿದ್ದರು. ಮುಂಜಾನೆ 9 ಗಂಟೆ ಹಿಡಿದು ಕುಂತಾರ, ಡಾಕ್ಟ್ರ್ ಯಾರೂ ಇಲ್ಲ ಅಂತ ಅಲ್ಲತ್ತಾರ. ಅದು ರೆಕಾರ್ಡಿಂಗ್ ಮಾಡಿರೋದು. ಕರೆಂಟ್ ಇಲ್ಲರಿ ಏನು ಮಾಡ್ಲತ್ತಂದ್ರೆ ನಾವು